ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಟೈಟಲು ತಮ್ಮೇಲೂ ನೋಡಿ ನಿಮ್ಗೆ ಗೊತ್ತಾಗಿರಬೇಕು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂಥೇಳಿ. ಸುಮಾರು ಕಮೆಂಟು ಬರ್ತಾಯಿತ್ತು. ಪ್ರೇಮು ದೀಪಾ ಸಿಸ್ಟರ್ ಎಲ್ಲಿದ್ದಾರ, ಅವ್ರು ಒಂದಾಗ್ತಾರಿಲ್ಲೋ, ಹಾಗೆ ಅವ್ರ ಪಾಪು ಎಲ್ಲೈತಿ, ಮತ್ತು ಇನ್ನೊಂದು ಏನಂದ್ರೆ ರೀ ಅವರು ವಿಡಿಯೋ ಮಾಡಕತ್ತಾರಂದ್ರೂ ಕ್ಲಿಯಾರಿಟಿ ಅವರು ತೋರಿಸ್ತಾ ಇದ್ದಾರೆ. ಅವ್ರು ಎಲ್ಲಿದ್ದವರು ಎಲ್ಲಿಲ್ಲ ಅನ್ನೋದು ಕೂಡ ಜನ ನೋಡಿಕೊಂಡ್ರು ಕೂಡ ಕಮೆಂಟ್ ಹಾಕೋದು ಬಿಡಂಗಿಲ್ಲ. ಅವ್ರ ವಿಡಿಯೋಕ್ಕೂ ಹಾಕ್ತಾರೆ, ನಮ್ಮ ವಿಡಿಯೋಗಳಿಗೆ ಹಾಕ್ತಾರೆ. ನಾವು ಅವ್ರ ಬಗ್ಗೆ ಮಾತಾಡಕತ್ತೀವಂದ್ರೆ ನಿಮಗೆ ಅವ್ರಿಗೆ ಏನು ಸಂಬಂಧ ರೀ? ನೀವು ಅವ್ರ ಬಗ್ಗೆ ಯಾವುದಾದ್ರೂ ಏನಾದರೂ ಒಂದು ವಿಷಯ ಮಾತಾಡಬೇಕಾದ್ರೆ ಸಂಬಂಧ ಇದ್ರೇ ಮಾತಾಡ್ಬೇಕು ಅನ್ನೋದು ಏನಿಲ್ಲ ರೀ. ಈ ಯೂಟ್ಯೂಬ್ ಕುಟುಂಬ ಅಂದ್ರೆ ನಮ್ಮದು ಒಂದು ಆ ಕುಟುಂಬಕ್ಕೆ ನಾವು ಕೂಡ ಅವರು ಕೂಡ ನಮ್ಮ ಕುಟುಂಬನೇ ಅಂದ್ಕೊಂಡು ನಾವು ಅವ್ರ ಬಗ್ಗೆ ಮಾತಾಡಕತ್ತಿರ್ತೀವಿ. ಏನಾದರೂ ಸಂಬಂಧ ಇದ್ರೇ ಮಾತಾಡಬೇಕು ಅಂತ ಏನಿಲ್ಲ. ನಾವೇನು ಕೆಟ್ಟದಾಗಿ ಅಂತೂ ಏನೂ ಮಾತಾಡಕತ್ತಿಲ್ಲ. ಅವರೇನ ಜಗಳ ಮಾಡಿ ದೂರ ಆಗಲಿ ಅನ್ನೋದು ಯಾರ ಅಭಿಪ್ರಾಯವೂ ಇಲ್ಲ. ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಲ್ಲ ಕರೆ. ಬಟ್ ಆದರೆ ನೀವು ಯಾಕೆ ನನಗೆ ಈ ಥರ ಕಮೆಂಟ್ ಹಾಕ್ತಿರೋ ಗೊತ್ತಿಲ್ಲ. ಕಮೆಂಟ್ನ ಡಿಲೀಟ್ ಮಾಡಿದ್ದೀನಿ ನಾನು. ನೀವೇನಾಗಬೇಕು ನೀವೇನಾಗಬೇಕು ಅಂತಂದ್ರೆ ನೋಡಿರಿ, ಯಾರಿಗೆ ಏನೇ ಆಗ್ಬೇಕಂತೇಳಿ ಅಂದ್ರೆ ಅಷ್ಟೇ ಮಾತಾಡಬೇಕು ಅನ್ನೋಂಥದ್ದು ಏನಿಲ್ಲ ರೀ. ಇವಾಗ ಸಾವಿತ್ರಿ ಸಿಸ್ಟರು ಅವ್ರದ್ದು ಬಗ್ಗೆ ಎಲ್ಲ ನನಗೆ ಅವ್ರ ಬಗ್ಗೆ ನನಗೆ ಗೊತ್ತಿರ್ತೈತಿ, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿರ್ತೈತಿ ರೀ. ಯಾವಾಗೂ ಒಬ್ರಿಗೊಬ್ರು ನಾವು ಬಿಟ್ಟು ಕೊಡೋಂಗಿಲ್ಲ. ಬಟ್ ಆದರೆ ತುಂಬಾ ನೋವನ್ನ ಅವ್ರು ನೋಡಿ ಅವ್ರ ಊರವರು ಸಾವಿತ್ರಿ ಸಿಸ್ಟರ್ ಊರ ಕಡೆಯವ್ರು ಅಂತ ಅಂದ್ಕೊಂಡು ಎಲ್ಲರೂ ನೋಡಿರಿ. ಅವರು ಅಷ್ಟು ಚಿಕ್ಕ ವಯಸ್ಸಿಗೇನೆ ಅವ್ರು ದೊಡ್ಡ ಯೂಟ್ಯೂಬರ್ ಆಗ್ಯಾರ. 8-8.5 ಲಕ್ಷ ಜನಗಳ ಸಂಪಾದನೆ ಮಾಡ್ಯಾರಂದ್ರೆ ಸಣ್ಣ ಪ್ರಮಾಣ ಅಲ್ಲ. ಅವ್ರು ಎಷ್ಟು ಜನಕ್ಕೆ ಇಷ್ಟ ಆಗಿರಬೇಕು ಅನ್ನೋದು ಗೊತ್ತಿರ್ಬೋದು ನೋಡಿ. ಒಂದು ವಿಡಿಯೋ ಹಾಕಿರಂದ್ರೆ ಲಕ್ಷಾನ್ಗಟ್ಟಲೆ ವ್ಯೂಸ್ ಹೋಗ್ತಾವ. ನಾವು ಅವ್ರ ಥರ ಬೆಳಿಬೇಕನ್ನೋದು ಏನಿಲ್ಲ ರೀ. ಅವ್ರ ರೀಸನ್ ತೊಗೊಂಡು ನಾವು ಬೆಳಿಬೇಕನ್ನೋದು ಏನಿಲ್ಲ. ನಾನು ವಿಡಿಯೋ ಮುಖಾಂತರ ಹೇಳೋದಂದ್ರೆ ಪ್ರತಿಯೊಬ್ಬರು ಜೀವನದಾಗೂ ಏಳು ಬೀಳು ಇದ್ದೇ ಇರ್ತೈತಿ. ಎಲ್ಲವನ್ನೂ ಸಹಿಸ್ಕೊಂಡು ಮುಂದೆ ಹೋದರೆ ಜೀವನ ಭಾಳನೇ ನೆಮ್ಮದಿ ಇರ್ತೈತಿ. ಈಗಿನ ಕಷ್ಟ ನೋಡ್ಕೊಂಡು ಹಿಂಸರಿದ್ರೆ ಏನೂ ಇಲ್ಲ ರೀ. ಗಂಡನೇ ಆಗಲಿ ಹೆಂಡತಿನೇ ಆಗಲಿ ಏನೇ ಜಗಳ ಕದನ ಇದ್ರೂ ಮೀರಿ ಸ್ವಲ್ಪ ಅದನ್ನು ಆವತ್ತಿನ ಮಟ್ಟಿಗೆನ ಬಗೆಹರಿಸ್ಕೊಂಡು ಮುಂದೆ ಹೋದ್ರೆ ಒಳ್ಳೇದೈತಿ. ಇನ್ನೊಂದೇನಂದ್ರೆ ರೀ, ಈ ವಿಚಾರ ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂದ್ರೆ ಅವರು ಇವತ್ತಲ್ದ ನಾಳೆ ಒಂದಾಗ್ತಾರೆ. ಇವಾಗ ಒಂದು ಸ್ವಲ್ಪ ದಿನ ಅವ್ರ ಟೈಮ್ ಏನೋ ಕೆಟ್ಟದಾಗಿರ್ತೈತಿ, ಅದಕ್ಕೆ ದೂರ ಆಗಿರ್ಬೋದು. ನಾನು ವಿಡಿಯೋ ಮುಖಾಂತರ ಹೇಳೋದಂದ್ರೆ ನಾನು ಒಂದು ವಿಷಯ ಏನಂದ್ರೆ ರೀ, ಯಾವುದೋ ಕೆಟ್ಟ ದೃಷ್ಟಿ ಬಿದ್ದೈತಲ್ಲ ಕ್ರೇಜಿ ಕಪ್ಪಲ್ ಜೋಡಿಗೆತ್ತೆ ನಾನು ಹಾಕಿದ್ದು ಅದನ್ನ ಏನು ತಪ್ಪು ಅರ್ಥ ಮಾಡ್ಕೊಂಡ್ರಿ. ಅವ್ರ ಅಣ್ಣ ವೈನಿದ ಕೆಟ್ಟ ಕಣ್ಣು ಬಿದ್ದೈತೆ ಅಂತೇಳಿ ಈ ಥರ ಕಮೆಂಟ್ ಹಾಕ್ತಿರಲ್ಲ. ಯಾರಾದರೂ ಸಂಬಂಧದಲ್ಲಿ ಇವಾಗ ಅವ್ರ ಸಾಯಿಯಣ್ಣ ಸುನಿತಾ ಸಿಸ್ಟರು ಅವ್ರು ಏನು ಕೆಟ್ಟದಾಗಿ ಅವ್ರ ಬಗ್ಗೆ ಏನಾದರೂ ಹೇಳಕತ್ತಿಲ್ಲ. ಅವ್ರು ಹಂಗೆ ಮಾಡ್ಕೊಂಡವ್ರು ಹಿಂಗೆ ಮಾಡ್ಕೊಂಡವ್ರು ಏನೂ ಹೇಳಕತ್ತಿಲ್ಲ. ಬಟ್ ಆದರೆ ನೀವು ಯಾಕೆ ಆ ಥರ ತಿಳ್ಕೊತೀರ ಗೊತ್ತಿಲ್ಲ ರೀ. ಯಾರು ಅವ್ರ ನೋಡಿ, ಯಾರ ಬಗ್ಗೆನೂ ಯಾರಿಗೂ ಗೊತ್ತಿರಂಗಿಲ್ಲ. ಯಾವ ವಿಷಯದ ಬಗ್ಗೆನೂ ಜಾಸ್ತಿ ಕಮೆಂಟ್ ಮೂಲಕ ಕೆಟ್ಟದಾಗಿ ಕಮೆಂಟ್ ಹಾಕಬಾರ್ದು. ಯಾರದೇ ವಿಷಯ ಇರಲಿ. ನಾವು ಡೈಲಿ ವಿಡಿಯೋ ನೋಡ್ತೀವಿ ಅವ್ರ ಮನಿದೇ. ನಾವು ಯಾವುದೇ ಒಂದು ವಿಡಿಯೋನ ಕೆಟ್ಟ ಕಮೆಂಟ್ ಯಾವಾಗೂ ಹಾಕಂಗಿಲ್ಲ. ನೋಡಿ, ನಮ್ಗೆ ಇಷ್ಟ ಆದ್ರೆ ಒಳ್ಳೆ ಮೆಸೇಜ್ ಕಮೆಂಟ್ ಹಾಕಬೇಕು. ಕೆಟ್ಟ ಮೆಸೇಜ್ ಅಂತ ಹಾಕಕ್ಕೆ ಹೋಗ್ಬಾರ್ದು. ಸಾಯಿ ಅಣ್ಣಗೂ ಕೆಟ್ಟ ಕಮೆಂಟ್ ಹಾಕ್ಯಾರಿ, ನೀವು ಅಷ್ಟು ಮೆರೆಯಕತ್ತೀರಿ, ನೀವು ಇಷ್ಟು ಮೆರೆಯಕತ್ತೀರಿ, ಪ್ರೇಮ ದೀಪ ಅಂತಾರ ನೀವು ಇವಾಗ ಮಾಡ್ತಾ ಇದ್ದೀರಾ, ಅವ್ರ ಥರನೇ ನಾಳೆ ಒಂದಿನ ಪರಿಸ್ಥಿತಿ ನಿಮಗೂ ಬರ್ತೈತಿ, ಈ ಥರ ಕಮೆಂಟ್ ಹಾಕ್ತಿರಲ್ಲ. ಪಾಪ ಎಷ್ಟು ಕೆಟ್ಟ ಅನಿಸ್ತೈತ್ರಿ. ಅವ್ರು ಏನೋ ಮಗಳು ಹುಟ್ಟಾರಲ್ಲ ಖುಷಿಗೆ ಎಲ್ಲವನ್ನೂ ಅವ್ರಿಗೆ ಅವಶ್ಯಕತೆ ಇದ್ದಂಥ ವಸ್ತುಗಳನ್ನ ತಗೋತಿರ್ತಾರೆ. ಅವ್ರು ತೊಗೊಂಡಾರತ್ತೆ ಇವ್ರು ತೊಗೊಳಂಗಿಲ್ಲ, ಇವ್ರು ಹುಟ್ಟಾರತ್ತೆ ಅವ್ರು ನೀವು ಅವ್ರ ಥರನೇ ತಾಳಿ ತೊಗೊಂಡ್ರಿ, ಅವ್ರ ಥರನೇ ಸೋಫಾ ತೊಗೊಂಡ್ರಿ, ಅವ್ರ ಥರನೇ ವಾಷಿಂಗ್ ಮಷಿನ್ ತೊಗೊಂಡ್ರಿ, ಸೇಮ್ ಎಲ್ಲ ಹೇರ್ ಸ್ಟೈಲ್ ಮಾಡೋದು ಹಿಡ್ಕೊಂಡು ಎಲ್ಲನೂ ಕಮೆಂಟ್ ಹಾಕ್ತೀವಿ ನೋಡಿ. ಯೂಟ್ಯೂಬರ್ ಅಂದರೆ ಏನಂತ ಅರ್ಥ ಮಾಡ್ಕೊಂಡಿರ್ತಾರೆ. ಯೂಟ್ಯೂಬ್ ಮುಂದೆ ಎಲ್ಲನೂ ಅವರ ವೈಯಕ್ತಿಕ ವಿಚಾರನ ಎಲ್ಲನೂ ತೋರಿಸ್ತಿರ್ತಾರಂದ್ರೆ ಎಲ್ಲ ಬಿಟ್ಟವ್ರು ಇರೋಂಗಿಲ್ಲ. ಅದನ್ನು ಯಾಕೆ ನೀವು ಕೆಟ್ಟದಾಗಿ ಮೆಸೇಜ್ ಹಾಕ್ತಿರೋ ಗೊತ್ತಿಲ್ಲ. ಆ ಮೆಸೇಜಿಂದ ನಿಮ್ಗೆ ಏನಾಗಿರ್ತೈತಿ, ಹಾಕೋದಿರ್ತೈತಿ, ಹಾಕಿಬಿಟ್ಟು ಹೋಗಿಬಿಟ್ಟಿರ್ತೀರ. ಆದರೆ ಅದನ್ನು ಓದಿ ಅದನ್ನು ಫೀಲಿಂಗ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇರ್ತೈತಿ. ನನಗೆ ಮೊನ್ನೆನೇ ಒಂದು 2-3 ಸಲ ಕೆಟ್ಟ ಕಮೆಂಟ್ ಹಾಕಿರಿ, ನೀವು ಅದರಿಂದನೇ ದುಡ್ಡು ತಿಂತೀರಾ, ಯೂಟ್ಯೂಬ್ದಿಂದ ಹರಾಮಿ ದುಡ್ಡು ತಿಂತೀರಾ. ಈಗ ನೋಡಿ, ನನ್ನ ಮನೆ ಕೆಲಸ ಬಿಟ್ಕೊಂಡು ನಿಮ್ಮ ಜೊತೆ ನಾನು ವಿಡಿಯೋ ಮಾಡಿ ಶೇರ್ ಮಾಡಬೇಕಂದ್ರೆ ಇದರಿಂದ ನೋಡಿ ಎಷ್ಟು ಪ್ರಾಬ್ಲಮ್ಗಳು ಇರ್ತಾವೆ. ಪ್ರಾಬ್ಲಮ್ಗಳು ಪ್ರತಿಯೊಬ್ಬರು ಮನ್ಯಾಗೂ ಪ್ರಾಬ್ಲಮ್ ಇರ್ತೈತಿ. ಯಾರು ಹೇಳ್ಕೊಳ್ತಿರಂಗಿಲ್ಲ. ನಾವು ಸೋಷಿಯಲ್ ಮೀಡಿಯಾದಾಗ ಬಂದು ನಮ್ಮ ಮನೆ ವೈಯಕ್ತಿಕದನ್ನೆಲ್ಲ ಹೇಳ್ಕೊಬೇಕಾದ್ರೆ ನಾವು
ನಾವು ನಿಮ್ಮನ್ನು ನಮ್ಮ ಕುಟುಂಬನ ಅಂದ್ಕೊಂಡು ಎಲ್ಲನೂ ಹೇಳ್ಕೊಂಡಿರ್ತೀವಿ, ಎಲ್ಲನೂ ಹೇಳ್ಕೊಬೇಕಾದ್ರೆ ರೀ ಪ್ರತಿಯೊಬ್ಬರು ಯೂಟ್ಯೂಬರ್ ಎಲ್ಲನೂ ಸೋಷಿಯಲ್ ಮೀಡ್ಯಾದಾಗ ಹಂಚ್ಕೋತಾರಂದ್ರೆ ನೀವು ನೋಡೋರೆಲ್ಲ ನಮ್ಮ ಸಂಬಂಧಿಕರು, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ತಂದ್ಕೊಂಡೇ ಎಲ್ಲನೂ ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರೆ. ನೀವು ಅದನ್ನು ಅಯ್ಯೋ ಎಲ್ಲ ಹೇಳ್ಕೊತಾರಲ್ಲ ಇವ್ರು ಅಂತೇಳಿ ಫೀಲ್ ಮಾಡ್ಕೊಳ್ಳೋರು ಒಂದು ಸ್ವಲ್ಪ ಜನ ಇದ್ರೆ ಅದನ್ನೇ ಒಬ್ಬೊಬ್ರು ಆಡ್ಕೊಂಡು ಕೆಟ್ಟ ಮೆಸೇಜ್ ಹಾಕೋರು ಮತ್ತು ಒಬ್ಬೊಬ್ರು ಇರ್ತಾರೆ. ಅದಕ್ಕೆ ಅವ್ರಿಗೆ ಹೇಳೋದಂದ್ರೆ ರೀ, ಇವಾಗೇನೋ ಅವ್ರಿಗೆ ಕಷ್ಟ ಬಂದೈತ್ರಿ, ಅದನ್ನು ಸಾಲ್ವ್ ಮಾಡ್ಕೋತಾರೆ ಹಿಂದಿಲ್ಲ ನಾಳೆ. ಬಟ್ ಆದರೆ ಮಗುವಿನ ಪರಿಸ್ಥಿತಿ ಬೆಳವಣಿಗೆ ತಾಯಿ ಮಡಿಲಲ್ಲಿದ್ರೇ ಅದ್ರದ್ದು ಆರೈಕೆ ಚೆನ್ನಾಗಿರ್ತೈತಿ ಜಾಸ್ತಿ ಅನ್ನೋದು ನೋಡ್ರಿ ನನ್ನ ಮುಖಾಂತರ ಹೇಳೋದಂದ್ರೆ ರೀ. ಮಗನ ನಾನು ನೋಡ್ರಿ ಯಾವುದೇ ಮಕ್ಕಳದಾಯಿತು ತಂದೆ ತಾಯಿಗೆ ಏನಾದರೂ ತಂದೆ ತಾಯಿಗೆ ಯಾರಾದರೂ ಕಷ್ಟ ಕೊಡ್ತಿರಂದ್ರೆ ತಮ್ಮ ಮಕ್ಕಳು ಮತ್ತು ತಾಯಿ ತಂದೆ ಮಕ್ಕಳಿಗೆ ಹೇಳಾಸ್ತಿದ್ರಂದ್ರೆ ನಾನು ಭಾಳ ತಡ್ಕೊಳಕ್ಕಾಗಂಗಿಲ್ಲ ರೀ. ಪ್ರತಿಯೊಂದು ಸಲ ನಾನು ವಿಡಿಯೋದಾಗ ಹೇಳಿರ್ತೀನಿ, ತಂದೆ ತಾಯಿಗೆ ಆಯಿತು ಕುಟುಂಬದಲ್ಲಿ ಯಾರಿಗಾದರೂ ನೋವನ್ನ ಮಾಡುವಂಥ ವ್ಯಕ್ತಿಗಳಿದ್ರಿಂದ ನನಗೆ ಯಾವಾಗೂ ಅವ್ರನ್ನ ನಂಬಂಗೆ ಆಗಂಗಿಲ್ಲ. ನನ್ನ ಮನೆಯೊಳಗಡೆ ಆಗಿದ್ದನ್ನು ನಾನು ಎಷ್ಟೋ 8-10 ದಿನ ನಾನು ಅದರಲ್ಲಿ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದೆ. ನಾನು ಮನೆಗಿಂದನೇ ನಾನು ಸಹಿಸ್ಕೊಳಕ್ಕಾಗಿಲ್ಲ. ನನ್ನ ಮನಸ್ಸು ಹೆಂಗಂದ್ರೆ ರೀ, ಒಬ್ರದ ನೋವಿನಾಗಲಿ ಒಬ್ರದ ಖುಷಿನ ಜಾಸ್ತಿ ನಾನು ಅವ್ರದ್ದು ಖುಷಿ ಒಳಗಡೆ ಜಾಸ್ತಿ ತೊಡಗಂಗಿಲ್ಲ. ಕರೆ ನೋವಿನಾಗಂತೂ ನನ್ನ ನೋವು ಅಂದ್ಕೊಂಡನ ನಾನು ಜಾಸ್ತಿ ಜನಕ್ಕೆ ತೊಡಗ್ತೀನಿ ರೀ. ಯಾರ್ದಾದ್ರು ಕಷ್ಟ ಇತ್ತಂದ್ರೆ ಅಲ್ಲಿ ಇವತ್ತು ನನ್ನ ಕೈಲೇ ಆ ತಕ್ಕ ಮಟ್ಟಿಗೆ ಅಲ್ಲಿ ಹೋಗಿ ಕಷ್ಟನ ಬಗೆಹರಿಸ್ತನು. ಮತ್ತು ಯಾರಿಗಾದ್ರೂ ಸಹಾಯ ಮಾಡೋದಿದ್ರು ಕೂಡ ನನ್ನ ಕೈಲೇ ಆಗ್ಲಿಕ್ಕೂ ಕೂಡ ಬೇರೆಯವರಿಂದಾದ್ರೂ ಅವ್ರಿಗೆ ಸಹಾಯ ಮಾಡುವಂಗೆ ಮಾಡೀನಿ ಸ್ನೇಹಿತರೆ. ನನ್ನ ಮನಸ್ಸು ಈ ಥರ ಐತಿ. ಒಬ್ಬೊಬ್ರು ನೋಡ್ರಿ, ಈಗ ಅವ್ರಿಗೆ ಕಷ್ಟ ಬಂದೈತೆ ಅಂದ್ರೆ ನಮ್ಮ ಕಷ್ಟ ಎಲ್ಲ ನೆನಪಾಗ್ತಾವೆ ಸ್ನೇಹಿತರೆ. ಹೇಳ್ಕೊಂಡಿನ್ರಿ ನಾ ಈಗ ಪ್ರತಿಯೊಂದು ವಿಡಿಯೋದಾಗ ನನ್ನ ಕಷ್ಟ ಏನಿತ್ತು ರೀ, ಏನಿಲ್ಲ, ಹಿಂದೆ ನನ್ನ ಜೀವನ ಯಾವ ಥರ ಇತ್ತು. ನಾನು ಇಷ್ಟು ಮಟ್ಟಿಗೆ ಒಬ್ರಿಗೆ ಬುದ್ಧಿ ಹೇಳಂಗೆ ಕೂತ್ಕೊಂಡು ಈಗ ಮಾತಾಡಕತ್ತೀನಿ ಅಂದ್ರೆ ನಾನೇ ಇರ್ತೀನಿ ಇಲ್ಲ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಆ ಟೈಮ್ದಾಗ. ಆದರೆ ಆ ಟೈಮ್ದಾಗ ಆ ಸಂದರ್ಭದಾಗ ಇರಬಾರ್ದು, ಜೀವನ ಇಟ್ಕೋಬಾರ್ದು ತಂದ್ಕೊಂಡು ಕಳ್ಕೊಂಡಿವಂದ್ರೆ ನಿಮ್ಮ ಮುಂದೆ ಬಂದು ಕೂತ್ಕೊಂಡು ಹೇಳಕ್ಕೆ, ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕೆ, ನಾನು ಇಷ್ಟು ಜೀವನನ ಸ್ಟ್ರಗಲ್ ಮಾಡಿಕೊಂಡು ಇಲ್ಲಿ ತನಕ ಬಂದು ಇಷ್ಟು ಖುಷಿ ಆನಂದದ ಜೀವನನ ಕಟ್ಕೊಳಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಹೇಳೋದು, ಇನ್ನು ಹೆಣ್ಮಕ್ಳಿಗೆ ಹೇಳೋದಂದ್ರೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ರೀ. ಹೆಣ್ಮಕ್ಳಲ್ಲೇ ಜಾಸ್ತಿ ಇರಬೇಕು. ಏನೋ ಗಂಡು ಮಕ್ಕಳಿಗೆ ಕಡಿಮೆ ಅನ್ಬೋದು ತಾಳ್ಮೆ ಅನ್ನೋದು. ಅದಕ್ಕೆ ನಾವು ಹೆಣ್ಣಾದವರು ಸ್ವಲ್ಪ ತಾಳಿ ಬಾಳಿ ನಡೆದ್ರೆ ಜೀವನದಾಗ ತುಂಬಾ ಚೆನ್ನಾಗಿರ್ತೈತಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಆ ಮಾತುಗಳು ನಿಮ್ಗೆ ಒಬ್ಬೊಬ್ರಿಗೆ ಕೆಟ್ಟ ನಾವ್ಯಾಕೆ ತಾಳ್ಮೆ ತೊಗೋಬೇಕ್ರಿ, ನಾವ್ಯಾಕೆ ಇದು ಮಾಡಬೇಕು ಅನ್ನೋರು ನಡೆಯಂಗಿಲ್ಲ ರೀ. ಹಳ್ಳಿ ಹೆಣ್ಮಕ್ಳು ಸ್ವಲ್ಪ ನಾವು ತಗ್ಗಿ ಬಗ್ಗಿ ನಡೆದ್ರನ ಜೀವನ ಮುಂದೆ ಇರ್ತೈತೆ ಅನ್ನೋದು ನಮ್ಗೆ ಹಿರಿಯರು ಕಲಿಸ್ಕೊಟ್ಟಿದ್ದ ಪಾಠನ ಐತಿ. ಮತ್ತು ಕಲ್ತಿರೋರಿಗೆ ತಮ್ಮ ಮುಗಿನ ನೇರಕ್ಕನ ಏನು ನಡೀತೈತಿ ಅದನ್ನು ಜಾಸ್ತಿ ಇದು ಮಾಡ್ತಾರೆ. ಇವಾಗ ನೋಡಿ, ಅವರು ಲವ್ ಮ್ಯಾರೇಜ್ ಆದವರು ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕ ಆಗ್ಯಾರ. ಅಷ್ಟು ಚೆನ್ನಾಗಿ ಜೀವನ ಕಟ್ಕೊಂಡು ಎಷ್ಟೋ ಪ್ರೇಮಿಗಳನ್ನ ಒಂದು ಮಾಡಿರೋದು ಅವ್ರ ಜೀವನದಾಗ ಇರ್ಬೋದು ಅನಿಸ್ತೈತಿ ರೀ. ಅವ್ರ ಪ್ರೀತಿಸಿ ಮದುವೆ ಆಗಾರಂದ್ರೆ ಇನ್ನೊಬ್ರಿಗೂ ಸಹಾಯ ಮಾಡಿರಬೇಕು, ಅವ್ರಿಗೆ ಇನ್ನೊಬ್ರು ಸಹಾಯ ಮಾಡಿರಬೇಕು. ಎಷ್ಟೋ ಜನಕ್ಕೆ ಪ್ರೀತಿ ಸಿಗಂಗಿಲ್ಲ ಸ್ನೇಹಿತರೆ. ಸಿಕ್ಕಿರೋ ಪ್ರೀತಿನ ಕಳ್ಕೊಳಕ್ಕೆ ಹೋಗ್ಬೇಡ್ರತ್ತ ಅನ್ನೋದು ನೋಡಿ. ಎಷ್ಟೋ ಜನ ಪ್ರೀತಿ ಮಾಡಿರ್ತಾರೆ, ಮನಸ್ಸು ಪೂರ್ತಿಯಾಗಿ ಪ್ರೀತಿ ಮಾಡಿರ್ತಾರೆ. ಇವ್ರು ಬಿಟ್ಟರೆ ನಮ್ಗೆ ಜೀವನನೇ ಇಲ್ಲ ಅನ್ನೋಂಗೆ ಅಷ್ಟು ಪ್ರೀತಿ ಮಾಡಿದವರು ಮನೆಯವರ ತಂದೆ ತಾಯಿಗೆ ನಾವು ಮೋಸ ಮಾಡ್ತೀವಲ್ಲ, ಮನೆಯವ್ರು ಒಪ್ಪಲಿಲ್ಲ ಅಂದಾಗ ಆ ಪ್ರೀತಿನ ಅಲ್ಲಿಗೆ ಸ್ಟಾಪ್ ಮಾಡಿ ಅವ್ರ ತಂದೆ ತಾಯಿ ಎಲ್ಲಿ ಹೇಳ್ತಾರೆ ಅಲ್ಲಿ ಮದುವೆ ಮಾಡಿಕೊಂಡು ಜೀವನ ಕಟ್ಕೊಂಡವ್ರು ಎಷ್ಟೋ ಜನ ಅದಾರ. ಅದಕ್ಕೆ ನಿಮಗೆ ಸಿಕ್ಕೈತಿ ಆ ಪ್ರೀತಿ ಅಂದಾಗ ಅದನ್ನು ಕಳ್ಕೊಬೇಡ್ರಿ. ಏನೋ ಜಗಳಕ್ಕೆ ಅದನ್ನು ಬರೋದು ಸಹಜ. ಸ್ವಲ್ಪ ದಿನದ ಮಟ್ಟಿಗೆ ಅದನ್ನು ಮರೆತು ಮತ್ತೆ ಒಂದಾಗಿ ಜೀವನ ಮಾಡಿದ್ರೆ ತುಂಬಾ ಅದರಿಂದ ಖುಷಿ ನೆಮ್ಮದಿ ಮತ್ತೆ ಕಟ್ಕೋತೀರಿ. ಯಾಕಂದ್ರೆ ಜೀವನ ಏನು ಅನ್ನೋದು ಕಲ್ತಿರ್ತೀರಿ ಸ್ವಲ್ಪ ದಿನ ದೂರ ಇದ್ದಾಗ್ರಿ. ನೋಡಿ, ಜನಕ್ಕೆ ಮನುಷ್ಯಾಗ ಹೆಂಗಂದ್ರೆ ರೀ, ಕಣ್ಮುಂದೆ ಇದ್ದಾಗ ಅವ್ರ ಬೆಲೆ ಏನು ಅನ್ನೋದು ಗೊತ್ತಾಗಂಗಿಲ್ಲ ರೀ. ಕಣ್ಮುಂದೆ ಇದ್ದಾಗ ರೀ, ಯಾವುದೇ ಒಂದು ವ್ಯಕ್ತಿನ ಆಯಿತು, ಒಂದು ವಸ್ತುನ ಆಯಿತು, ಏನೇ ಆಯ್ತು ರೀ, ನಮ್ಮ ಕಣ್ಣು ಮುಂದೆ ಪದೇ ಪದೇ ಇತ್ತು, ಅದು ನಮ್ಮ ಮುಂದೆ ಓಡಾಡ್ತಿತ್ತಂದ್ರೆ ಅದ್ರ ಬೆಲೆ ಏನು ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಅದರಿಂದ ನಾವು ದೂರ ಇದ್ದೀವಿ ಅಂದರೆ ಇದ್ರ ಅವಶ್ಯಕತೆ ಎಷ್ಟೈತಿ ನಮಗೆ ಅನ್ನೋದು ನೆನಪು ಇದು ಆಗ್ತೈತಿ. ಅದಕ್ಕೆ ಹೇಳಿದ್ರಿ, ಜೀವನಕ್ಕೆ ಏಳು ಬೀಳು ಅನ್ನೋದು ಬಹಳ ದೊಡ್ಡದೈತ್ರಿ. ನಾವು ಬಿದ್ದಾಗ ಜಾಸ್ತಿ ಬಿದ್ದೀವಂಥೇಳಿ ಅಲ್ಲೇ ಕೂಗಬಾರ್ದು, ಎದ್ದೀವಂತೇಳಿ ಜಾಸ್ತಿ ಎದ್ದು ನಿಂತು
ನಾವು ಎದ್ದು ನಿಂತೀವಿ ಅಂತೇಳಿ ಯಾರ ಮುಂದೂ ತೋರಿಸ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಮಾತುಗಳು ನಿಮ್ಗೆ ಯಾವ ಥರ ಅನಿಸ್ತೈತೆ ಅಂತ ಕಮೆಂಟ್ ಮಾಡಿರಿ. ಒಳ್ಳೆ ಕಮೆಂಟ್ ಮಾಡಿರಿ, ಕೆಟ್ಟ ಕಮೆಂಟ್ ಅಂತೂ ಮಾಡೋಕೆ ಹೋಗಬೇಡ್ರಿ. ಅವ್ರ ಬಗ್ಗೆ ನೀವು ಯಾಕೆ ಮಾತಾಡ್ತೀರಾ, ಅವ್ರ ರೀಸನ್ ಇಟ್ಕೊಂಡು ನೀವು ಯಾಕೆ ವಿಡಿಯೋ ಮಾಡ್ತೀರಾ ಅಂತ ಅನ್ನೋದು ನಿಮ್ಗೆ ಅನಿಸ್ತಿರ್ಬೋದು. ನನ್ನ ಸಿಚುವೇಶನ್ದಾಗೂ ಇದೇ ಪರಿಸ್ಥಿತಿ ಆಗಿ ಹೋಗೈತಿ ಸ್ನೇಹಿತರೆ. ಅದಕ್ಕೆ ಅವ್ರಿಗೊಬ್ರಿಗೆ ನಾವು ಬುದ್ಧಿ ಹೇಳಾಕತ್ತೀವಿ ಅಂದರೆ ಏನೋ ನಾವು ಅವ್ರ ಅಕ್ಕನೋ ಅಥವಾ ತಂಗಿನೋ ನಾನು ಮಾತ್ರ ಅವರಿಗೆ ಅಕ್ಕನ ರೂಪದಲ್ಲೇ ನಾನು ತಂದ್ಕೊಂಡು ಅವರಿಗೆ ಹೇಳಾಕತ್ತೀನಿ ನೋಡ್ರಿ. ಯಾಕಂದ್ರೆ ಅವ್ರು ಚಿಕ್ಕವ್ರು ಅದಾರ, ಇನ್ನು ಚಿಕ್ಕ ಏಜ್ ಐತಿ. ಇವಾಗ ಬಿಸಿ ರಕ್ತ ತಿಳಿಯಾಗಬೇಕು. ಹೊರಗಡೆ ಇನ್ನು ಯಾವ ಥರ ಐತೆ ಅನ್ನೋದು ಅವ್ರಿಗಿನ್ನ ಗೊತ್ತಿಲ್ಲ. ಎಂಜಾಯ್ಮೆಂಟ್ ಒಳಗನೆ ಇದ್ದವರು ಕಷ್ಟ ಏನು ಅನ್ನೋದು ಈಗ ಜಾಸ್ತಿ ಅವ್ರಿಗೆ ಈಗ ನೆನಪಾಗಂಗಿಲ್ಲ ರೀ. ಮುಂದೆ ನಾವು ಈ ಥರ ಕಷ್ಟ ಅನುಭವಿಸಿದಿಲ್ಲ ಅನ್ನೋದು ನಾವು ಪ್ರೀತಿ ಮಾಡೋ ಮುಂದೆ, ಮದ್ವೆ ಆಗೋ ಮುಂದೆ. ಇವಾಗ ಒಂದು ಬೇಬಿ ಆಗೈತಂದ್ರೆ ಆ ಬೇಬಿನ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು 9 ತಿಂಗಳು 9 ದಿನ ಹೊಟ್ಟೆಗೆ ಇಟ್ಕೊಂಡು ಇವಾಗ 1 ವರ್ಷ ತನಕ ಅವನನ್ನು ಬೆಳೆಸಿ ಅದನ್ನೆಲ್ಲ ನೆನಪು ಮರೆತು ಈಗ ದೂರ ಅದಾರಂದ್ರೆ ಅವ್ರಿಗೆ ಕಷ್ಟ ಇರ್ತೈತೆ ರೀ. ಕಷ್ಟ ಇಲ್ದನ ಅವರು ಅಷ್ಟು ನೋವಿನಾಗನ ದೂರ ಇರಬೇಕಂದ್ರೆ ಯಾರೂ ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ಏನೋ ಟೈಮ್ ಬಂದಿದೆ, ಸ್ವಲ್ಪ ದಿನ ದೂರ ಅದಾರ. ಒಂದಾಗಲಿ ಜೀವನದಾಗ ಒಂದಾದ್ರೆ ತುಂಬಾ ಖುಷಿ ಪಡೋದಂಥ ಇದು ಐತಿ. ಯಾರೆಲ್ಲ ಅವರ ವಿಡಿಯೋಗಳನ್ನ ನೋಡ್ತೀರಿ ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಏನೋ ಹೆಣ್ಮಕ್ಕಳ ಕಥೆನ ನಾವು ಹೇಳ್ತಿರ್ತೀವಿ, ಬೇರೆದವ್ರದ್ದು ಏನೋ ನಾವು ಸೋಕಿ ಮಾಡೋದು ಹೇಳಂಗಿಲ್ಲ. ಕಷ್ಟ ಸುಖದನ್ನ ಹೇಳ್ತಿರ್ತೀನಿ ರೀ ನನ್ನ ವಿಡಿಯೋ ಮುಖಾಂತರ ಹೇಳೋದಂದ್ರು. ಯಾರು ಕೆಟ್ಟ ಮೆಸೇಜ್ ಅಂತೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ ನನ್ನ ವಿಡಿಯೋ ಮುಖಾಂತರ. ನೀವು ಆನ್ ಮಾಡಿರಿ, ಇದು ಮಾಡಿರಿ ಏನಿಲ್ಲ ರೀ. ಒಳ್ಳೆಯ ವಿಚಾರನ ತೊಗೊಂಡು ಬಂದಿರ್ತೀನಿ ರೀ ನಾನು. ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೂ ಜನಕ್ಕೊಂದು ಸಂದೇಶ ಕೊಡಬೇಕು. ಅವರಿಗೆ ಸ್ವಲ್ಪ ನೋಡಿ, ಇವತ್ತು 100 ನೋಡಲಿ 200 ನೋಡಲಿ ನನ್ನ ವ್ಯೂವರ್ಸ್ ವಿಡಿಯೋ ನೋಡಿದವ್ರಿಗೆ ಸ್ವಲ್ಪ ಮಟ್ಟಿಗಾದರೂ ಅವ್ರ ಮನಸ್ಸಿಗೆ ಮುಟ್ಟುವಂಗೆ ಮಾತುಗಳನ್ನ ಮಾತಾಡಿರ್ತೀನಿ ಹೊರತು ಎಂಜಾಯ್ ಮಾಡ್ತಾ ಕುಣಿದಾಡ್ತಾ ಹಾಡ್ತಾ ನಲಿತಾ ಇರುವಂಥ ಯಾವುದೂ ನನ್ನ ವಿಡಿಯೋದಾಗ ಬರೋಂಗಿಲ್ಲ. ವಿಡಿಯೋಗಳು ನನ್ನ ಡೈಲಿ ರೂಟೀನ್ ಒಳಗೆ ನೋಡಿಬೇಕಾದ್ರೆ ನಾನು ಮನೆ ಕೆಲಸನ ಮಾತ್ರ ತೋರಿಸ್ತಿರ್ತೀನಿ. ನಾನು ಅಲ್ಲಿ ಹೊಂಟೀನಿ ಇಲ್ಲಿ ಹೊಂಟೀನಿ, ಆ ಶೋ ನೋಡಕ್ಕೆ ಹೊಂಟೀನಿ, ಇದು ನೋಡಕ್ಕೆ ಹೊಂಟೀನಿ ಯಾವಾಗೂ ಹೇಳಂಗಿಲ್ಲ. ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಅನ್ನೋದು ಕೂಡ ಪ್ರತಿಯೊಂದು ನನ್ನ ಕುಟುಂಬ ಅಂದ್ಕೊಂಡು ನಿಮ್ಮ ಮುಂದೆ ಬಿಚ್ಚಿ ಮಾತಾಡ್ತಿರ್ತೀನಿ. ಯಾವುದನ್ನು ಇಟ್ಕೋಬಾರ್ದು. ಈಗ ನೋಡಿ ನಮ್ಮ ಕುಟುಂಬದಾಗನ ನಾವು ಯಾವುದನ್ನು ಹೇಳ್ಕೊಂಡಿರಂಗಿಲ್ಲ. ಈ ಯೂಟ್ಯೂಬ್ ಸೋಷಿಯಲ್ ಮೀಡ್ಯಾದಾಗ ನಾವು ಬಂದು ಹೇಳ್ತೀವಿ ಅಂದ್ರೆ ನಿಮ್ಮನ್ನು ಎಷ್ಟು ನಂಬಿರ್ತೀವಿ, ನಂಬಿದವರು ನೀವು ಕೈ ಹಿಡಿತೀರ ಅನ್ನೋದು ನನಗೆ ತುಂಬಾ ನಂಬಿಕೆ ಐತಿ. ಯಾಕಂದ್ರೆ ನನಗೇನ ನೀವು ದುಡ್ಡು ಕೊಟ್ಟು ವಿಡಿಯೋ ನೋಡ್ಬೇಕಂತೇನಿಲ್ಲ. ನನಗೆ ಮೆಂಬರ್ಶಿಪ್ ತೊಗೊಂಡು 59 ರೂಪಾಯಿ ತೊಗೊಂಡು ಮೆಂಬರ್ಶಿಪ್ ತೊಗೊಂಡು ನನಗೆ ಸಪೋರ್ಟ್ ಮಾಡ್ಬೇಕನ್ನೋದು. ಏನೋ ನಿಮ್ಗೆ ಮನ್ಯಾಗ ವೈಫೈ ಕನೆಕ್ಟ್ ಇರ್ತೈತಿ, ಮೊಬೈಲ್ ನೆಟ್ ಹಾಗೆ ಉಳಿತಾ ಇರ್ತೈತಿ. ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರದ ವಿಡಿಯೋ ಒಂದು 10 ನಿಮಿಷದ ಇರಲಿ, ಒಂದು 15 ನಿಮಿಷದ ಇರಲಿ, ವಿಡಿಯೋ ಹಚ್ಚಿಬಿಟ್ಟು ಇನ್ನೂ ನಿಮ್ಮ ಕೆಲಸ ಮಾಡಿರಿ. ನಮ್ಗೆ ಅದು ಎಷ್ಟು ಅನುಕೂಲ ಆಗ್ತೈತಿ. ಇಷ್ಟು ದಿನ ನಾನು ಸ್ಟ್ರಗಲ್ ಮಾಡ್ಕೋತ ಬಂದೀನಿ. 2 ವರ್ಷ ಮುಗೀತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇನ್ನೂ ಒಂದೇ ಒಂದು ಪೇಮೆಂಟ್ ತೊಗೊಂಡಿಲ್ಲ. ಏನೋ ದೇವ್ರ ಆಶೀರ್ವಾದ, ನನ್ನ ಯೂಟ್ಯೂಬ್ ಕುಟುಂಬದ ಆಶೀರ್ವಾದ ಇತ್ತಂದ್ರೆ ಅದನ್ನು ಬೇಗ ತೊಗೊಳಂಗೆ ನನಗೂ ಆಗಲಿ. ಯಾವುದೂ ಮುಚ್ಚಿಡಬಾರ್ದು, ನಿಮ್ಮ ಹತ್ರ ಹಂಚ್ಕೋಬೇಕು. ಏನೋ ಹಳ್ಳಿ ಹೆಣ್ಮಗಳು ಒಬ್ಬಳು ಎಲ್ಲವನ್ನೂ ಇಷ್ಟು ದಿನ ನೋವುಗಳನ್ನೆಲ್ಲ ಮೆಟ್ಕೊಂಡ್ಬಂದಾಳ. ನನ್ನ ನೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿರ್ತೀನಿ. ಬ್ಯಾರೆದವ್ರದ್ದು ಏನೂ ಇಲ್ಲ ಜಾಸ್ತಿ. ಯಾಕಂದರೆ ಈಗ ಪ್ರೇಮು ದೀಪ ಅಂತ ಯಾಕೆ ಬತ್ತಪ್ಪ ಇದ್ರಾಗಂದ್ರೆ ಅವ್ರ ಸ್ಟೋರಿಗಿಂತಲೂ ಜಾಸ್ತಿ ಸ್ಟೋರಿನ ನಾನು ಕಂಡು ಬಂದೀನಿ ಸ್ನೇಹಿತರೆ. ಹ್ಯಾಂಗೆ ಕಂಡಿರ್ಬೇಕಂತ ನಿಮ್ಗೆ ಅರ್ಥ ಆಗಿರಬೇಕು. ಹಿಂದಿನ ವಿಡಿಯೋ ನೋಡಿ ಬರ್ರಿ. ಪ್ರೇಮು ದೀಪ ಅಂತ ವಿಡಿಯೋ ಹಾಕಿ ಆ ವಿಡಿಯೋದಾಗ ಫುಲ್ ಕ್ಲಿಯರ್ ಆಗಿ ನನ್ನ ಜೀವನದಾಗ ಏನಾಗಿತ್ತು ಏನಿಲ್ಲ ಅನ್ನೋದು ಎಲ್ಲನೂ ಹೇಳಿನಿ. ಆದರೆ ಅವ್ರ ಅಣ್ಣ ವೈನಿನ ಅವ್ರ ಮ್ಯಾಗ ಕೆಟ್ಟ ದೃಷ್ಟಿ ಬಿದ್ದೈತೆ ಅಂದಾಗ ನನಗೆ ಅಷ್ಟು ಇದು ಆಯಿತು. ಯಾರಾದರೂ ತಮ್ಮನ ಹ್ಯಾಂತಿನ ತಮ್ಮನ ಮಗನ ದೂರ ಇಟ್ಟು ನೋಡುವಂಥದ್ದು ಯಾರ್ದೋ ಪರಿಸ್ಥಿತಿ ಇರೋಂಗಿಲ್ಲ. ಎಲ್ಲರೂ ಕುಟುಂಬದಾಗ ಒಂದಾಗಿರೋದು ಏನೋ ತಮ್ಮ ದುಡಿಮೆಗೋಸ್ಕರ ದೂರ ಹೋಗಿ ಬೇರೆ ಮನೆ ಮಾಡ್ಕೊಂಡು ತಿಂತಿರ್ತಾರೆ ಹೊರತು ಜೀವನ ಪರ್ಯಂತ ನಾವು ದೂರ ಇರಬೇಕು ಅಂತ ಯಾರೂ ಅಂದ್ಕೊಂಡಿರಂಗಿಲ್ಲ. ಏನೋ ಅಡ್ಜಸ್ಟ್ಮೆಂಟ್ ರೀ. ನಾವೊಂದು ಕಡೆ ಅವ್ರಿಗೆ ಒಂದು ಕಡೆ ದುಡಿಬೇಕು ಮಾಡಬೇಕು. ಒಂದೇ ಜಾಗದಾಗಿದ್ರೆ ಎಲ್ಲರಿಗೂ ದುಡಿಬೇಕನ್ನೋಂಥ ಆಸಕ್ತಿ ಹುಟ್ಟಂಗಿಲ್ಲ. ತಮ್ಮ ಜವಾಬ್ದಾರಿ ತಮ್ಮ ಕುಟುಂಬದ್ದು, ತಮ್ಮ ಹೆಂಡತಿದು, ಮಕ್ಕಳದು ಜವಾಬ್ದಾರಿ ಹುಟ್ಲೇತೇಳಿ ಬೇರೆ ಡಿವೈಡ್ ಆಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ.
ಹೊರತು ನಾವು ಯಾರೋ ಅವ್ರು ಯಾರೋ ಅನ್ನುವಂಥ ಪರಿಸ್ಥಿತಿ ಅಲ್ಲಿ ಬರಂಗಿಲ್ಲ. ರಕ್ತ ಸಂಬಂಧ ಇರ್ತೈತ್ರಿ, ಯಾವಾಗೂ ನೀವು ಬಿಟ್ಟು ಕೊಡಂಗಿಲ್ಲ. ಅವ್ರಿಗೆ ಕೆಟ್ಟದಾಗಲಿ ಅಂತೇಳಿ ಅವ್ರು ಯಾವಾಗೂ ಸುನಿತಾ ಸಿಸ್ಟರು ಸಾಯಿ ಅನ್ನೋರು ಯಾವಾಗೂ ಅಂದ್ಕೊಳಂಗಿಲ್ಲ. ನಮ್ಮ ಪ್ರಕಾರ ನಾವು ಮಾತ್ರ ಯಾರಿಗೂ ಕೆಟ್ಟದಾಗಿ ಆ ಥರ ಯಾರೋ ಒಬ್ರು ಜಗಳಾಡಕತ್ತಂದ್ರೆ ಅವ್ರು ಜಗಳಾಡ್ಕೊತ ಹೋಲಿ, ನಮಗೇನು ಸಂಬಂಧ ಇಲ್ಲ, ಅವ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ನಮ್ಮ ಬಗ್ಗೆ ನಾವು ಅಷ್ಟೇ ವಿಚಾರ ಮಾಡ್ಕೋಬೇಕು ಅನ್ನೋದು ಜಾಸ್ತಿ ಯಾರಿಗೂ ನಮಗಂತೂ ಬರೋಂಗಿಲ್ಲ. ಬಟ್ ಆದರೆ ಅವ್ರಿಗೆ ಆ ಥರ ಮೆಸೇಜ್ ಹಾಕ್ತಿರಲ್ಲ, ಹಾಕಬಾರ್ದು. ಏನೋ ಅವ್ರ ಬೇಬಿ ಹುಟ್ಟೈತಿ, ಅವ್ರ ಮಗಳಿಗೆ ತಮ್ಮ ಕಟ್ಕೊಂಡಂಥ ಹೆಂಡತಿಗೆ ಏನು ಖುಷಿ ಕೊಡಬೇಕು ಅನ್ನೋದು ಎಲ್ಲನೂ ಮಾಡ್ತಿರ್ತಾರೆ. ಅದ್ರ ಮಧ್ಯೆ ಹೋಗಿ ನಾವು ಕೆಟ್ಟದಾಗಿ ಮೆಸೇಜ್ ಹಾಕಿದ್ದೀವಿ ಅಂದರೆ ಅವ್ರಿಗೆ ಇವಾಗ ಕಷ್ಟ ಐತ್ರಿ. ಪ್ರೇಮಗ ದೀಪಾಗ ಕಷ್ಟ ಐತಿ. ಆ ಕಷ್ಟ ಸ್ವಲ್ಪ ದಿನಕ್ಕೆ ಮಟ್ಟ ಇರ್ತೈತ್ರಿ, ಜಾಸ್ತಿ ದಿನ ಏನು ಇರಂಗಿಲ್ಲ. ಇಂದಲ್ದ ನಾಳೆ ಒಂದಾಗಲೇಬೇಕು. 1 ತಿಂಗಳ ಹೋಗ್ಬೋದು, 2 ತಿಂಗಳ ಹೋಗ್ಬೋದು, 3ನೇ ತಿಂಗಳಿಗಾದರೂ ಅವ್ರು ಒಂದಾಗಲೇಬೇಕು. ಅವರು ಒಂದಾಗ್ಲಕ್ಕ ಮಗುನೇ ಕಾರಣ ಆಗ್ತೈತೆ ನೋಡ್ರಿ ನನ್ನ ಪ್ರಕಾರ. ಅಂದರೆ ನನ್ನ ಜೀವನದಾಗ ಆ ಥರನೇ ಸಿಚುವೇಶನ್ ಆಯಿತು. ಬಟ್ ಆದರೆ ಈಗ ಅವ್ರದ್ದು ಜೀವನದ ಬಗ್ಗೆ ಹೆಂಗೈತೆ ಗೊತ್ತಿಲ್ಲ. ನಾನು ನನ್ನ ಗಂಡ ಒಂದಾಗಬೇಕಂದ್ರೆ ನನ್ನ ಮಗನೇ ಮೇನ್ ಕಾರಣ ಸ್ನೇಹಿತರೆ. ನಾನು ನಮ್ಮ ಮನೆಯವರು ಪೂರಾ ಡಿವೋರ್ಸ್ ಪೇಪರ್ ತೊಗೊಂಡು ರೆಡಿ ಮಾಡ್ಕೊಂಡು ಬಂದಂಥವ್ರು. ಮಗುವಿನ ಈಗ ನೋಡ್ರಿ ಹೆಂಗಂದ್ರೆ ರೀ, ನಾವು ಹೆತ್ತಿರ್ತೀವಿ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಹೆತ್ತಿರ್ತೀವಿ ಅಂದರೂ 1 ವರ್ಷ ತನಕ ನಾವು ಜೋಪಾನ ಮಾಡ್ತೀವಿ ಅಂದ್ರೆ ನಮ್ಮ ಮ್ಯಾಗ ಏನೂ ಹಾಕಿರಂಗಿಲ್ಲ ರೀ. ಗಂಡನಿಗೆ ಜಾಸ್ತಿ ಹಾಕಿರ್ತೈತೆ ರೀ. ಈಗ ಅಂಥ ಸಿಚುವೇಶನ್ ಐತ್ರಿ. ಅವ್ರೇನಾದರೂ ಕೋರ್ಟಿಗೆ ಹೋಗಿ ವಾದ ಮಾಡಾಕತ್ರಂದ್ರೆ ನನ್ನ ಮಗ ನನಗೆ ಬೇಕಂದ್ರೆ ನಾವು ಬಿಟ್ಟು ಕೊಡ್ಬೇಕಾಗ್ತೈತಿ. ನಮ್ದೇನೈತ್ರಿ ಬಂದಂಥ ಈ ಹೆಣ್ಣಿಗೆ ಹೆಂಗಂದ್ರೆ ರೀ, ತಾಯಿ ಮನ್ಯಾಗೂ ಇರೋಕ್ಕೂ ಅಲಾಗಿಲ್ಲ ಕೊಟ್ಟ ಹೆಣ್ಣು ಕುಲದ ಹೊರಗೆ, ಗಂಡನ ಮನ್ಯಾಗೂ ಹೊರಗಿಂದ ಬಂದವ್ರನ್ನೊಂದು ಮಾತುಗಳು ಬಂದೇ ಇರ್ತಾವ. ಬರುವಾಗೂ ಒಂದೇ ಹೋಗೋದು, ಹೋಗುವಾಗೂ ಒಂದೇ ಹೋಗೋದು ಅನ್ನೋದು ಇದ್ದೇ ಇರ್ತೈತೆ. ಆದರೆ ಗಂಡ ಬೇಕಾ ಮಗು ಬೇಕಾ ಅಂದ್ರೆ ಅವರು ಏನೇ ಕಷ್ಟ ಬರಲಿ ಏನೇ ಬರಲಿ ಗಂಡನ ಮನ್ಯಾಗ ಇರಬೇಕು ಸ್ನೇಹಿತರೆ. ಹೆಣ್ಮಕ್ಳು ಬೇಡಪ್ಪ ನನ್ನ ಗಂಡ ಬೇಡ ಮಗು ಬೇಕಂದ್ರೆ ಯಾರೂ ಕೊಡಂಗಿಲ್ಲ. ನನ್ನ ಪರಿಸ್ಥಿತಿ ಅವಾಗ ಆ ಪರಿಸ್ಥಿತಿನ ಕಂಡು ಬಂದಿನಂತೆ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ. ಆ ಟೈಮ್ದಾಗ ಗಂಡ ಬೇಡ ಮಗು ಬೇಡ ಅಂದಾಗ ಮಗು ಬೇಕಂದಾಗ ಗಂಡನಿಗೆ ಮಗು ಬೇಕು, ನನಗೆ ಮಗ ಬೇಕು, ಅವ್ರಿಗೆ ಮಗ ಬೇಕು. ಅಂದರೆ ನಾವು ಒಂದಾಗಿ ಜೀವನ ಮಾಡಲೇಬೇಕು. ನನ್ನ ಪ್ರಕಾರ ನೋಡಿ, ಅವ್ರು ಇವಾಗ ಜಗಳ ಮಾಡ್ಯಾರಂದ್ರೆ ಮಗನೇ ಅವ್ರನ್ನ ಒಂದು ಮಾಡ್ತಾನೆ ಅನ್ನೋದು ನನ್ನ ಸಿಚುವೇಶನ. ಏನೋ ಇರಲಿ, ಟೈಮ್ ಇರ್ತೈತ್ರಿ ನೋಡಿ. ಅವರು ಪ್ರೀತಿ ಮಾಡೋ ಮುಂದೆ ಎಷ್ಟು ಕಷ್ಟ ಇರ್ತೈತೆ ನೋಡ್ರಿ. ಆ ಕಷ್ಟ ಅವರು ಮದುವೆ ಆಗಿ ಅವ್ರ ಮುಂದೆ ತಲೆಮಾರುಗಟ್ಟಲೆ ಅವ್ರ ಜೀವನ ಕಟ್ಕೋತಾರೆ ನೋಡ್ರಿ. ಆ ಕಷ್ಟ ಏನು ಅನ್ನೋದು ಅವ್ರಿಗೆ ಅವಾಗ ಅರ್ಥ ಆಗಂಗಿಲ್ಲ, ಮುಂದೆ ಅರ್ಥ ಆಗ್ತೈತ್ರಿ. ಇಷ್ಟೆಲ್ಲ ಕಷ್ಟದಲ್ಲೇ ನಾವು ಪ್ರೀತಿ ಮಾಡಿ ಮದುವೆ ಆದೀವಿ, ಇವಾಗ ಸುಖ ಇವಾಗ ಮತ್ತೆ ಕಷ್ಟ ಪಡ್ಬೇಕಲ್ಲ, ನಾವು ಇದರಿಂದ ದೂರ ಸರಿಬೇಕಂತ ಅಂದ್ಕೊಂಡು ಎಷ್ಟೋ ಜನ ದೂರ ಆದವ್ರು ಅದಾರ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಇಚ್ಛೆ ಪ್ರಕಾರನೇ ಮದುವೆ ಆಗಿರ್ತೀರಿ. ಡಿವೋರ್ಸ್ ಆಗೋದ ಜಾಸ್ತಿ ರೀ. ಈಗ ಎಲ್ಲ ಸಿನಿಮಾ ನಟ ನಟಿಯರು ನೋಡಬೇಕಾದ್ರೆ 1 ವರ್ಷ 2 ವರ್ಷ ಮದುವೆ ಆವಾಗಿನ ಪುಟ್ಟ ಕಷ್ಟ ರೀ, ಮತ್ತೆ ಡಿವೋರ್ಸ್. ಆದರೆ ಅವ್ರು ಸಿನಿಮಾ ನಟ ನಟಿಯರು ನಡೀತೈತಿ ರೀ. ನಮ್ಮ ರಿಯಲ್ ಲೈಫ್ನಾಗ ನಮ್ಮಂಥ ಮಿಡಿಲ್ ಕ್ಲಾಸ್ದವರು ಜೀವನದಾಗ ಹಂಗೆ ನಡೆಯಂಗಿಲ್ಲ. ಅವ್ರೇನೋ ಸಿನಿಮಾ ಪೂರ್ತಿಯಾಗಿ ಮಾಡಿ ತೋರಿಸ್ತಿರ್ತಾರೆ ರೀ. ಆದರೆ ನಾವು ರಿಯಲ್ ಆಗಿ ನಮ್ಮ ಜೀವನನ ಕಟ್ಕೋತಿರ್ತೀವಿ. ಅದನ್ನು ಅವ್ರ ಸ್ಟೋರಿ ಇಟ್ಕೊಂಡು ನಾವು ಸ್ಟೋರಿ ಮಾಡ್ಕೊಳಕತ್ತೀವಿ, ಅದು ನಡೆಯಂಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಹೆಣ್ಮಕ್ಳು ಹೇಳೋದಂದ್ರೆ ರೀ, ಗಂಡ ಎಲ್ಲಿರ್ತಾನೋ ನಾವು ಅಲ್ಲಿದ್ರನ ಒಳ್ಳೇದು ನೋಡ್ರಿ. ಗಂಡ ಇಲ್ಲ ಅಂದರೆ ಏನೂ ಇಲ್ಲ ರೀ. ಮಕ್ಕಳಿಲ್ಲ ಅಂದ್ರೆ ನಮ್ಮ ಜೀವನನ ಅಲ್ಲ. ಒಂಟಿಯಾಗಿ ಎಲ್ಲಿ ಬದುಕಕ್ಕೆ ಸಾಧ್ಯ ರೀ? ಎಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ರೀ. ಹೆಣ್ಣಿಗೆ ಒಂದು ಗಂಡನ ಆಸರೆ ಇರಬೇಕು, ಒಂದು ಮಕ್ಕಳ ಆಸರೆ ಇರಬೇಕು. ಇದ್ರನ ಜೀವನದಾಗ ಮುಂದೆ ಬರೋಕ್ಕೆ ಸಾಧ್ಯ ಇರುತ್ತೆ. ಅವ್ರ ಮನೆಯವ್ರಂತರೂ ಎಂದೂ ಆಗಂಗಿಲ್ಲ. ನನ್ನ ಪ್ರಕಾರ ಹೇಳೋದಂದ್ರೆ 1.5 ವರ್ಷ ಇದ್ರು ಮಿರಿ ನನ್ನ ಮಗನ ನನಗೆ ಬೇಕತ್ತೇಳಿ ನಾನು ಅಲ್ಲಿತ್ತಿದ್ದೆ. ನನ್ನ ಮಗನ ನನಗೆ ಕೊಡಂಗಿಲ್ಲ ಅಂದಾಗ ನಾನು ಇಲ್ಲಿತ್ತು ಏನು ಮಾಡ್ಲತ್ತೇಳಿ ಬಂದಂಥವ್ಳು ಸ್ನೇಹಿತರ. ಮಗುನ ತಗೊಂಡು ಬಂದಂಥವ್ಳು. ಅವಾಗ ಬೇಡಪ್ಪ ನನಗೆ ಮಗನೂ ಬೇಡ ನನ್ನ ಗಂಡನೂ ಬೇಡ ಅಂದ್ರೆ ಒಂಟಿಯಾಗಿ ಹೆಂಗೆ ಬದುಕಕ್ಕೆ ಸಾಧ್ಯ ರೀ? ಬದುಕಕ್ಕೆ ಸಾಧ್ಯ ಇಲ್ಲ ರೀ. ತವ್ರ ಮನೆಯವ್ರು ಎಷ್ಟು ದಿನ ಹಿಡಿತಾರೆ ರೀ? ತವ್ರ ಮನೆಯವ್ರು ಎಷ್ಟು ದಿನ ಹಿಡಿಯವ್ರು? ಯಾರು ಹಿಡಿಯಂಗಿಲ್ಲ. ಅದಕ್ಕೆ ದೀಪಾ ಸಿಸ್ಟರ್, ನಿಮ್ಗೆ ನನ್ನ ಮಾತುಗಳು ಇವಾಗ ಕೆಟ್ಟದಾಗಿ ಅನಿಸ್ತಿರ್ಬೋದು, ಕರೆ ಮುಂದೆ ಒಂದಿನ ಒಳ್ಳೆ ಈ ಥರ ಸಂದೇಶ ನಮ್ಗೆ ಹೇಳಿದ್ರಲ್ಲ. ಈಗ
ಅನ್ಕೋಬೋದು. ವಿಡಿಯೋ ಏನಾದರೂ ನೋಡಿದ್ರೆ ರೀ ಅಕಸ್ಮಾತಾಗಿ ನಾನು ವಿಡಿಯೋ ನೋಡಿದ್ರಂದ್ರೆ ಆ ಥರ ಅನ್ಕೋಬೋದು ಅಂತ ನನ್ನ ಪ್ರಕಾರ ಅನಿಸ್ಲಾಕತ್ತೈತಿ. ನಿಮಗೆ ಹೆಂಗೆ ಅನಿಸ್ತೈತಿ ಅಂತ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ. ಹೆಣ್ಮಕ್ಕಳಿಗೆ ನಾನು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ತುಂಬಾ ಐತಿ. ಇದೇ ಥರ ನಿಮ್ಗೆ ವಿಡಿಯೋಗಳು ಬೇಕಂದ್ರೆ ಕಮೆಂಟ್ ಮಾಡಿರಿ ಸಿಸ್ಟರ್. ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು ಮತ್ತು ನಿಮ್ಮ ಮಾತುಗಳು ನಮ್ಗೆ ತುಂಬಾ ಇಷ್ಟ ಆಗೈತಿ. ಇದೇ ಥರ ಮೋಟಿವೇಶನ್ ವಿಡಿಯೋ ಮಾಡಿರಿ ಅಂದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳ ಜೀವನದಾಗ ನಡೆದೇ ಇರ್ತೈತೆ ರೀ. ಆದ್ರೆ ಯಾರೂ ಹೇಳ್ಕೊಂಡಿರಂಗಿಲ್ಲ. ಹೇಳ್ಕೊಂಡ್ರೆ ಮನಸ್ಸು ಹಾರಾಕೈತ್ರಿ. ಹೇಳ್ಕೊಳ್ಲಿಕ್ಕ ಅಂದ್ರೆ ಅದರಲ್ಲೇನ ಅದೇ ಇಟ್ಕೊಂಡು ಜೀವನ ಪರ್ಯಂತ ಇಟ್ಕೊಂಡು ಕುಂಡ್ರದಾಗ್ತೈತಿ. ಹೊರ ಹಾಕ್ಬೇಕ್ರಿ ಅದನ್ನು. ಯಾವುದೇ ಕೆಟ್ಟದಾಗಲಿ ಒಳ್ಳೆದಾಗಲಿ ಒಳ್ಳೆಯವ್ರ ಹತ್ರ ಹೊರಗೆ ಹಾಕ್ಬೇಕ್ರಿ. ಕೆಟ್ಟದವ್ರು ಅಂತಕ್ಕಂಥ ಹೊರಗೆ ಹಾಕಬಾರ್ದು. ಯಾಕಂದರೆ ಕೆಟ್ಟವರು ಇನ್ನೂ ಕೆಟ್ಟದಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ. ಒಳ್ಳೆಯವರು ನಮ್ಮ ಆ ಜೀವನ ಅನುಭವಿಸಿ ಬಂದವ್ರ ಮುಂದೆ ಹಂಚ್ಕೊಂಡ್ರೆ ತುಂಬಾ ಅನುಕೂಲ ಆಗ್ತೈತೆ ರೀ. ಯಾಕಂದರೆ ನಮ್ಮದು ಇದೇ ಥರ ಇತ್ತು ರೀ ಸಿಸ್ಟರ. ಅದಕ್ಕೆ ನಿಮ್ಮಿಂದ ನಾವು ಇನ್ನೂ ಸ್ವಲ್ಪ ಕಲ್ತೀವಿ. ನನಗೂ ಸುಮಾರು ಜನ ಹಿಂದೆಯಿಂದ ಒಳ್ಳೆಯವರಾಗಿ ಮಾತಾಡೋದು, ಮುಂದೆ ಬಂದು ಮುಂದೆ ಒಳ್ಳೆಯವರಾಗಿ ಮಾತಾಡಿ ಹಿಂದೆ ಕೆಟ್ಟದಾಗಿ ಅದಕ್ಕೆ ಈ ಕುಟುಂಬ ನನ್ನ ಕುಟುಂಬ ಅಂದ್ಕೊಂಡು ಎಲ್ಲನೂ ಮನಸ್ಸು ಬಿಚ್ಚಿ ಮಾತಾಡೀನಿ. ಏನಾದರೂ ತಪ್ಪಾಗಿ ಮಾತಾಡೀನಿ ಅಂದ್ರೆ ದಯವಿಟ್ಟು ಕ್ಷಮೆ ಇಲ್ಲರಿ. ಮತ್ತು ಯಾರ ಬಗ್ಗೆನೂ ಕೆಟ್ಟದಾಗಿ ಮೆಸೇಜ್ ಹಾಕೋಕೆ ಹೋಗ್ಬೇಡ್ರಿ, ಕೆಟ್ಟವರಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ದೂರ ಆದರೂ ಇನ್ನು ಒಂದಾಗಕ್ಕಾಗಂಗಿಲ್ಲ ಅನ್ನೋರು ಕೂಡ ಒಂದಾಗ್ತಾರೆ. ಮಕ್ಕಳಿಂದನೇ ಒಂದಾಗ್ತಾರೆ. ಅದಕ್ಕೆ ಸ್ಫೂರ್ತಿನೇ ನಾನೇ ರೀ. ನನ್ನ ಮಗನಿಗೋಸ್ಕರ ಈ ಮಣ್ಣಲ್ಲಿ ಕಾಲು ಇಡಂಗಿಲ್ಲ, ಈ ಊರಿನ ಕಡೆ ತಿರುಗಿ ನೋಡಂಗಿಲ್ಲ ಅಂದು ಹೋದವಳು 2 ವರ್ಷ ಬಿಟ್ಟು ಮತ್ತೆ ಕಂಪ್ಲೀಟ್ ಇಲ್ಲೇ ಬಂದು ಇವಾಗ 20 ವರ್ಷ ಆಯ್ತು ನನ್ನ ಜರ್ನಿ ಸ್ಟಾರ್ಟ್ ಆಗಿ. 20ನೇ ವರ್ಷ. ಇನ್ನು 2-3 ತಿಂಗಳಿಗೆ 20ನೇ ವರ್ಷಕ್ಕೆ ಕಾಲಿಡ್ತೈತಿ ನನ್ನ ಮದುವೆ ಆಗಿ. ಹಾಗೆ ಸಾಗ್ತಾ ಇದೆ ಸ್ನೇಹಿತರೆ. ಇನ್ನೂ ಸಾಗಲ್ರಿ. ಇನ್ನೇನು ರೀ, ಇನ್ನೊಂದು 5-6 ವರ್ಷದಾಗ ಸ್ವಸ್ಥರು ಬರ್ತಾರೆ. ಇದನ್ನೆಲ್ಲ ಮರೆತು ಮತ್ತು ಮಕ್ಕಳು ಸ್ವಸ್ಥರು ಅಂದ್ಕೊಂಡು ಆ ಕಡೆ ತಲೆ ಕೊಡು ಬರ್ತೈತಿ. ಅದಕ್ಕೆ ಜಗಳ ಕದನ ಯಾರ ಮನೆಯಾಗ ಇರಂಗಿಲ್ಲ, ಎಲ್ಲರ ಮನೆಯಾಗ ಇರ್ತೈತಿ. ಪ್ರತಿಯೊಬ್ಬರ ಮನೆಯಾಗ ಇರ್ತೈತಿ. ಎಲ್ಲವನ್ನೂ ಸಹಿಸ್ಕೊಂಡು ಮುಂದೆ ಹೋದ್ರೆ ತುಂಬಾ ಜೀವನ ಚೆನ್ನಾಗಿರ್ತೈತೆ ಅನ್ನೋದು ನನ್ನ ಅಭಿಪ್ರಾಯ ನೋಡಿ. ಆದಷ್ಟು ದೀಪಾ ಸಿಸ್ಟರ್ ಒಂದಾಗಲಿ ದೇವರಲ್ಲಿ ಬೇಡ್ಕೋತೀನಿ. ತಾಯಿ ಜಗನ್ಮಾತೆ, ತಂದೆ ಆಂಜನೇಯ ಎಲ್ಲರಿಗೂ ಒಳ್ಳೇದಾಗಲಿ. ಯಾವ ಗಂಡ ಹೆಂಡತಿನೂ ದೂರ ಆಗಬಾರ್ದು. ನನ್ನ ಥರ ಕಷ್ಟ ಅನುಭವಿಸ್ಬಾರ್ದು. ದೂರ ಇದ್ಕೊಂಡು ಮತ್ತು ಏನೋ ಕಷ್ಟನೋ ಸುಖನೋ ಗಂಡ ಹೆಂಡತಿ ಒಂದಾಗಿದ್ದಾಗ ಯಾವುದು ಕೆಟ್ಟದಾಗಿ ಅನ್ಸಂಗಿಲ್ಲ. ದೂರ ಇದ್ರೆ ಬ್ಯಾಡ್ ಕಮೆಂಟ್ಗಳು, ಬ್ಯಾಡ್ ಮೆಸೇಜ್ಗಳು, ಹಿಂದ್ಗಡೆ ಮಾತಾಡೋದು, ಸಹಿಸ್ಕೊಳ್ಳಾರ್ದಂಥ ಮಾತುಗಳನ್ನ ಆಡ್ತಾರೆ. ಅವನ್ನೆಲ್ಲ ಕೇಳಿಸ್ಕೊಂಡು ಹೆಣ್ಮಕ್ಳು ಜೀವನ ಮಾಡೋದು ತುಂಬ ಕಷ್ಟ ಆಯ್ತು ನೋಡಿ ಸ್ನೇಹಿತರೆ. ಅದಕ್ಕೆ ಬರೀ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತು ನಾನು ಡೈಲಿ ವಿಡಿಯೋನ ತೋರಿಸ್ತೀನಿ. ನಿಮಗೆ ಇದೇ ಥರ ಮೋಟಿವೇಶನ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿದ್ರೆ 2 ದಿನ ಆಗಲಿ 3ನೇ ದಿನಕ್ಕರೆ ನಾನು ಒಂದೊಂದು ಮೋಟಿವೇಶನ್ ವಿಡಿಯೋ ಮಾಡಿ ಹಾಕ್ತೀನಿ. ಬರ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ. ಏನಾದರೂ ನಾನು ತಪ್ಪಾಗಿ ಮಾತಾಡಿನಿ ಅಂದರೆ ಇನ್ನೊಂದು ಸಲ ಕ್ಷಮೆ ಕೇಳ್ತೀನಿ ರೀ. ತಪ್ಪಂದ್ರೆ ಮಾತಾಡಿಲ್ಲ, ಬಟ್ ಆದರೆ ಒಳ್ಳೆ ಮೆಸೇಜ್ನ ಕೊಡೋಕೆ ಟ್ರೈ ಮಾಡಾಕತ್ತೀನಿ. ನೋಡೋಣ್ರಿ ಈ ವಿಡಿಯೋಕ್ಕೆ ಎಷ್ಟು ಜನ ಒಳ್ಳೆ ಕಮೆಂಟ್ ಹಾಕ್ತೀರಾ, ಹಾಗೆ ಕೆಟ್ಟ ಕಮೆಂಟ್ ಹಾಕ್ತೀರಾ. ಕೆಟ್ಟ ಕಮೆಂಟ್ ಹಾಕೋರೆಲ್ಲ ಒಳ್ಳೆಯವರು, ಕೆಟ್ಟ ಕಮೆಂಟ್ ಹಾಕೋರೆಲ್ಲ ಒಳ್ಳೆಯವರು, ಒಳ್ಳೆ ಕಮೆಂಟ್ ಹಾಕೋರೆಲ್ಲ ಕೆಟ್ಟವ್ರತ್ತೆ ನಾನೇನು ಅನ್ಕೊಳ್ಳೋಂಗಿಲ್ಲ. ಬಟ್ ಆದರೆ ಅವ್ರವ್ರ ವೈಯಕ್ತಿಕ ಅವ್ರವ್ರ ರೂಢಿ ಮಾಡ್ಕೊಂಡು ಬಂದಂಥ ಇದು ಇರ್ತೈತಿ. ಅದನ್ನು ನಾವು ಏನು ಹೇಳಿದ್ರು ಮೀರಿ ಕೇಳುವಂಗೆ ಅವರು ಪರಿಸ್ಥಿತಿ ಇರೋಂಗಿಲ್ಲ. ಮೆಸೇಜ್ ಹಾಕ್ತಿರ್ತಾರೆ, ಮೆಸೇಜ್ ರಿಮೂವ್ ಮಾಡೋದು, ಅವ್ರು ಕೆಟ್ಟ ಮೆಸೇಜ್ ಹಾಕಿದ್ರೆ ರಿಮೂವ್ ಮಾಡೋದು, ಒಳ್ಳೆ ಮೆಸೇಜ್ ಇತ್ತಂದ್ರೆ ಅದನ್ನ ಇಟ್ಕೊಳ್ಳೋದು, ಅವ್ರಿಗೆ ರಿಪ್ಲೈ ಕೊಡೋದು. ನಮ್ಮ ತಕ್ಕ ಮಟ್ಟಿಗೆ ನಮಗೇನು ಅರ್ಥ ಆಗ್ತೈತಿ ಆ ಅರ್ಥನ ಅವ್ರಿಗೆ ಹೇಳ್ಕೋತ ಬಂದೀನಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆದಷ್ಟು ನನ್ನ ವಿಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ. ಈ ವಿಡಿಯೋದಿಂದ ಸ್ವಲ್ಪ ಮಟ್ಟಿಗಾದರೂ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕೈತೆ ಅಂಥೇಳಿ ಒಳ್ಳೆ ಮೆಸೇಜ್ ಕೊಟ್ಟಿರಾ ಅಂತೇಳಿ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ನೋಡೋಣ ಸ್ನೇಹಿತರೆ. ಬರೀ ಸ್ನೇಹಿತರೆ ಈ ವಿಡಿಯೋಗೆ ಏನು ಮಾಡ್ತೀನಿ. ಬಾಯ್, ಮತ್ತೆ ಸಿಗೋಣ.